Hi friends. Hi friends, welcome back to baby to blog. And ಇವತ್ತು ನನ್ನ ವಿಡಿಯೋ ಆಗಿರುತ್ತೆ ಕೈಗೊಜ್ಜು ಅಥವಾ ಹಸಿ ಗೊಜ್ಜು ಯಾವ ರೀತಿ ಮಾಡೋದು ತುಂಬ ಟೇಸ್ಟಿಯಾಗಿ ಅಂತ. ಆ್ಯಂಡ್ ಇದಕ್ಕೆ ನಾನು ತೊಗೊಂಡಿರೋ ಐಟಮ್ಸ್ನ ತೋರಿಸ್ತಾ ಇದ್ದೀನಿ, ನೋಡ್ಕೊಬೇಡಿ. 2 ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದು ಒಬ್ಬರಿಗಾದರೆ ಒಂದು 5 ಇಲ್ಕು ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆಹಣ್ಣು, ಒಂದು 2-3 ಮೆಣಸಿನ್ಕಾಯಿ, ಆ ರೀತಿ ಆದರೆ ಆಗುತ್ತೆ. ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡ್ತಾಯಿದ್ದೀನಿ. ಹಾಗಾಗಿ ಇದು ಕೈಯಲ್ಲಿ ಕಿವುಚ್ಕೊಬೇಕು. ಬಟ್ ಕೈಯಲ್ಲಿ ಕಿವುಚಿದ್ರೆ ನನಗೆ ಖಾರ ಆಗೋಲ್ಲ ಅಂದ್ಬಿಟ್ಟು ದೊಡ್ಡದನ್ನೆಲ್ಲ ಮಿಕ್ಸಿಲಿ ಆಡಿಸ್ಕೊತಾ ಇದ್ದೀನಿ. ನೋಡಿ, ಒಂದು 10 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 10 ಮೆಣಸಿನ್ಕಾಯಿನ ಹಾಕ್ಕೊಂಡ್ಮೇಲೆ ಅದಕ್ಕೆ ಹುಣಸೆಹಣ್ಣು ಇಷ್ಟು ಹಾಕ್ಕೊತಾ ಇದ್ದೀನಿ. ಬೇಕಂದರೆ ಆಮೇಲೆ ನಾವು ಇನ್ನೂ ಸ್ವಲ್ಪ ಮತ್ತೆ ಕಿವುಚ್ಕೊಬೋದು. ಮತ್ತು ನೋಡಿ, ಇಷ್ಟು ಟೊಮೊಟೊ ಹಾಕ್ತಾಯಿದ್ದೀನಿ. ಈ ಕ್ವಾಂಟಿಟಿ ಟೊಮೊಟೊ ಅಂದರೆ ಇದೆಲ್ಲ ಬರ್ಬರ್ಗಳು ರುಬ್ಕೊಬೇಕು, ಅಂದರೆ ಅರ್ಧ ರುಬ್ತೀವಲ್ಲ ಆ ರೀತಿ. ಮತ್ತು ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಬಾರ್ದು ಇದಕ್ಕೆ. ಮತ್ತು ಇಷ್ಟು ಕೊತ್ತಂಬರಿ ಸೊಪ್ಪು ನೋಡ್ಕೊಂಡ್ರಲ್ಲ, ಇಷ್ಟನ್ನ ಹಾಕಿ ಯಾವ ರೀತಿ ರುಬ್ಬಿ ಮಾಡ್ತೀನಿ ಅಂತ ನೋಡಿ. ಮತ್ತು ಜೊತೆಗೆ ಕಲ್ಲುಪ್ಪು ನೋಡಿ, ಇಷ್ಟು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಯಾಕಂತ ಅಂದರೆ ಹೇಳೋದ್ನೆಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಅಂತ. ಮತ್ತು ಇಷ್ಟು ಮತ್ತು ಇದು ಯಾವ ರೀತಿ ಮಾಡ್ಕೊಳ್ಳೋದು ಫಸ್ಟು ರುಬ್ಕೊಳ್ಳೋಣ, ನಂತರ ತೋರಿಸ್ತೀನಿ. ನೋಡಿ ಯಾವ ರೀತಿ ರುಬ್ಕೊಂಡಿದ್ದೀನಿ ಅಂದ್ಬಿಟ್ಟು ಇಷ್ಟು ತರಿಯಾಗಿ ರುಬ್ಕೊಬೇಕು. ಇದನ್ನು ನಾವು ಈಗ ಈ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಕೊಂಡಾದ್ಮೇಲೆ ಇದನ್ನು ನಾವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಬೇಕಂದರೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಸೊಪ್ಪಿದೆ, ಇದನ್ನೆಲ್ಲ ನಾವು ನೀಟಾಗಿ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚಾಕುಲಾದರೂ ಕಟ್ ಮಾಡಿ ಹಾಕ್ಕೊಬೋದು. ಇನ್ನೂ ಸ್ವಲ್ಪ ಟೇಸ್ಟ್ ಇರಲಿ ಅಂದ್ಬಿಟ್ಟು ಕೈಯಲ್ಲಿ ಕಿರ್ತೀವಲ್ಲ ಅದೇ ರೀತಿ ಟೇಸ್ಟ್ ಇರಲಿ ಅಂದ್ಬಿಟ್ಟು ಇದು ಎಕ್ಸ್ಟ್ರಾ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮೆಟೊ ಪೀಸ್ನು ಕೂಡ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಪೀಸ್ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳೋಣ, ಯಾಕಂದರೆ ಸ್ಮ್ಯಾಶರಲ್ಲಿ ಅಷ್ಟು ನೀಟಾಗಿ ಸ್ವಲ್ಪ ಇದಾಗಲ್ಲ. ಹಾಗಾಗಿ ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ನೀವು ಬೇಕಂತ ಅಂದರೆ ಹುಣಸೆಹಣ್ಣು ಕೂಡ ಹಾಕ್ಕೊಬೋದು. ಬಟ್ ಉಪ್ಪು ಹುಳಿ ಖಾರನ ನೋಡಿಬಿಟ್ಟು ಅಷ್ಟು ನಾವು ಬೇಕಾದ್ರೆ ಹಾಕ್ಕೊಂಡು ಕಿವುಚ್ಕೊಬೋದು. ಬಟ್ ಇದು ಹಸಿ ಕೊತ್ತಂಬರಿ ಸ್ಮೆಲ್ ಚೆನ್ನಾಗಿ ಬರ್ತಿರುತ್ತೆ ಈ ರೀತಿ ಮಾಡಿಕೊಂಡ್ರೆ. ಹಾಗಾಗಿ ನೋಡಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಉಪ್ಪು ಕೂಡ ನೋಡಿ ಹಾಕಬೇಕು, ಉಪ್ಪು ಸ್ವಲ್ಪ ಹಾಕಿದ್ದೀನಿ. ಮತ್ತು ಇದಕ್ಕೆ ಈಗ ನಾವು ಎಷ್ಟು ಬೇಕೋ ಅಷ್ಟು ಗೊಜ್ಜಿಗೆ ನೀರನ್ನ ಹಾಕ್ಕೊಳ್ಳೋಣ. ಇಷ್ಟು ನೀರು ಹಾಕ್ಕೊತಿದ್ದಾಗ ನಾನು ನೀರು ತುಂಬಾ ಬೇಕಾಗುತ್ತೆ, ಯಾಕಂದರೆ ಅದು ಸ್ವಲ್ಪ ಖಾರವಾಗಿ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ 3-4 ಆಗೋ ರೀತಿ ಮಾಡ್ತಾ ಇರೋದು. ಹಾಗಾಗಿ ನೋಡಿ ಇಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ನಾನು, ಸಾಕಾಗುತ್ತೆ. ಬೇಕಂದರೆ ಅಕಸ್ಮಾತ್ ಖಾರ ಏನಾನ ಆಗಿತ್ತು ಅಂದರೆ ಸ್ವಲ್ಪ ನೀರು ಹಾಕ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ನಾವು ಸ್ಮ್ಯಾಶ್ ಮಾಡಬೇಕು. ಸ್ಮೆಲ್ ಬರಬೇಕು, ಅದರಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಲ್ಲ. ಮತ್ತು ಬೆಳ್ಳುಳ್ಳಿನೂ ಅಷ್ಟೇ, ಇದು ಮತ್ತೆ ಬೇಕಾದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಹಾಕೋಕ್ಕೆ ಹೋಗಿಲ್ಲ, ಯಾಕಂದರೆ ರುಬ್ಬೋದಕ್ಕೆ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಹಾಗಾಗಿ ಇಷ್ಟು ಹಾಕೊಂಡ್ಮೇಲೆ ಸ್ವಲ್ಪ ನಾವು ಅದನ್ನು ತೊಳ್ಕೊಂಬಿಡೋಣ ನೀಟಾಗಿ. ಹೇಳಿದ್ನಲ್ಲ, ನೀರು ತುಂಬಾ ಇದೆ ಇದರಲ್ಲಿ. ಟೇಸ್ಟ್ ನೋಡಿಬಿಟ್ಟು ನಾವು ಮತ್ತೆ ಇದಕ್ಕೆ ಟೇಸ್ಟ್ ನೋಡಿ ಇದಕ್ಕೆ ಏನಾದರೂ ಬೇಕಂದರೆ ಮತ್ತೆ ಆ್ಯಡ್ ಮಾಡ್ಕೊಬೋದು. ಅನ್ನಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕಂದರೆ ಈರುಳ್ಳಿ ಕೂಡ ಹಾಕ್ಕೊಬೋದು, ಅಂದರೆ ಹಚ್ಚಿ ಮೇಲೆ ಹಾಕ್ಕೊಬೋದು. ಬಟ್ ನನಗೆ ಈರುಳ್ಳಿ ಅಷ್ಟು ಇಷ್ಟ ಆಗೋಲ್ಲ. ಹೀಗಿದ್ರೇ ತುಂಬ ಟೇಸ್ಟ್ ಇರುತ್ತೆ. ನೋಡಿ ಅಷ್ಟೊಂದು ಸಲ ಚೆನ್ನಾಗಿ ತಿಳ್ಕೊಂಬೋಣ. ಸ್ವಲ್ಪ ಗಟ್ಟಿನೇ ಐತೆ, ನೋಡ್ಕೊಳ್ಳೋಣ. ನಮಗೆ ಖಾರ ಉಪ್ಪು ಎಲ್ಲ ಒಂದು ಸಮಕ್ಕೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡ್ಕೊಳ್ಳೋಣ. ವಾವ್ ಸೂಪರ್ ಆಯಿತು ಫ್ರೆಂಡ್ಸ್. ಖಾರ ಅಂತೂ ಹಿಂಗೆ ಹೊಡಿತಾ ಇದೆ. ಇದಕ್ಕೆ ಖಾರ ಇದೆಯಲ್ವ, ಅದಕ್ಕೆ ನೋಡಿ ಇಷ್ಟು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಮತ್ತು ಇಷ್ಟು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ ಖಾರ ಅಂತೂ ತುಂಬಾ ಇದೆ, ಟೇಸ್ಟ್ ಕೂಡ ಸಕ್ಕತ್ತಾಗೈತೆ. ಸ್ವಲ್ಪ ನೀರನ್ನು ಕೂಡ ಹಾಕೊಳ್ಳೋಣ. ಸ್ವಲ್ಪ
ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡಿಕೊಂಡು ಮತ್ತೆ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಕೈಯಲ್ಲಿ ಕಿವುಚಿ ಯಾವ ರೀತಿ ಮಾಡ್ತೀವೋ ಅಷ್ಟೇ ಟೇಸ್ಟಿಯಾಗಿದೆ. ನೀವೇನು ಕೈಯಲ್ಲೇ ಕಿವುಚಿ ಮಾಡಬೇಕಂತ ಬೇಡ. ಸ್ಮ್ಯಾಶ್ ಅಂತಂದರೆ ಸ್ವಲ್ಪ ತರಿಯಾಗಿ ರುಬ್ಕೊಂಡು ಈ ರೀತಿ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಖಾರದ ಮೆಣಸಿನ್ಕಾಯಿ ಇತ್ತು ಸ್ವಲ್ಪ, ಅದನ್ನೇ ಹಾಕಿ ಮಾಡಿದ್ದೀನಿ ನಾನು. ಇದು ನನ್ನ ಮಗನಿಗೆ ಸಾಲಲ್ಲ, ಅವನು ಸ್ವಲ್ಪ ಉಪ್ಪು ಹುಳಿ ಖಾರ ಜಾಸ್ತಿ ತಿಂತಾನೆ, ಜಾಸ್ತಿ ಯಾವುದ್ರಲ್ಲೂ ಅವನಿಗೆ ಸಖತ್ ಇಷ್ಟ ದೊಡ್ಡವನಿಗೆ. ಅದಕ್ಕೋಸ್ಕರ ಇವತ್ತು ಹಸಿ ಗೊಜ್ಜು ಕಿವುಚೋಣ. ಮಧ್ಯಾಹ್ನ ಲಂಚ್ ಸ್ಕೂಲ್ ಮುಗಿಸ್ಕೊಂಬರ್ತಾರಲ್ಲ ಆ ಟೈಮಿಗೆ ಅಂದ್ಬಿಟ್ಟು ಡಿನ್ನರ್ ಟೈಮ್ ಅಂದರೆ ಸ್ನ್ಯಾಕ್ಸ್ ಟೈಮಲ್ಲಿ ಇನ್ನೇನು ಆಲ್ರೆಡಿ ಅವ್ರು ಊಟ ಮಾಡಿರ್ತಾರೆ, ಮಧ್ಯಾಹ್ನ ಸ್ಕೂಲಲ್ಲಿ ತಿಂದಿರ್ತಾರೆ. ಸ್ಕೂಲಿಂದ ಬಂದಾಗ ಸ್ವಲ್ಪ ತಿನ್ನೋಕ್ಕೆ ಏನಾದರೂ ಹುಡ್ಕೊತಾರಲ್ವ, ಒಂದೊಂದು ಟೈಮ್ ತಿಂತಾರೆ, ಒಂದೊಂದು ಟೈಮ್ ತಿನ್ನಲ್ಲ. ಬಟ್ ಇವತ್ತಂತೂ ಕಂಪಲ್ಸರಿ ತಿಂತಾರೆ. ಅದರ ಸ್ಮೆಲ್ಲಲ್ಲೇ ಏನೋ ಮಾಡಿದ್ಯಾ ಅಂತ ಬರ್ತಾರೆ ಆಚೆಯಿಂದ. ಬರ್ತಾರ ಮಕ್ಕಳಿಗೆ ಮನೇಲಿ ತಿನ್ನೋ ಮಕ್ಕಳಿತ್ತು ಅಂದರೆ ಯಾವ ರೀತಿ ಕೇಳ್ತಾರೆ ಅಂದ್ಬಿಟ್ಟು ಗೊತ್ತೇ ಇರುತ್ತೆ ನಿಮಗೆ. ಅದಕ್ಕೆ ಮತ್ತು ಒಂದ್ಸಲ ಟೇಸ್ಟ್ ನೋಡ್ಕೊಳ್ಳೋಣ, ಬೇಕಾದರೆ ಉಪ್ಪು ಖಾರ ನೀರು ಹಾಕೋಣ. ಯಾಕಂದರೆ ನಾವು ಕೈಯಲ್ಲಿ ಕಿವುಚಿದಾಗ ಇಷ್ಟು ಗಟ್ಟಿಯಾಗಿರಲ್ಲ, ಬರೀ ನೀರಾಗಿರುತ್ತೆ. ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಇದು ರುಬ್ಬಿ ಮಾಡಿರೋದ್ರಿಂದ ಸ್ವಲ್ಪ ಗಟ್ಟಿನೂ ಬಂದಿದೆ, ಟೇಸ್ಟು ಕೂಡ ತುಂಬ ಸಕ್ಕತ್ತಾಗಿದೆ. ಯಾವುದೇ ಆಗಲಿ ನೀವು ತರಿಯಾಗಿ ರುಬ್ಕೊಂಡು ಮಾಡೋದಾದರೆ ಆರಾಮಾಗಿ ಮಾಡ್ಕೊಬೋದು. ಮೆಣಸಿನ್ಕಾಯಿ ಇದೆಲ್ಲ ಚೆನ್ನಾಗಿರುತ್ತೆ, ಸೂಪರಾಗೈತೆ ಫ್ರೆಂಡ್ಸ್. ಟೇಸ್ಟ್ ಅಂತೂ ಎಷ್ಟು ಹೇಳಿದ್ರು ಸಾಲ್ತಾಯಿಲ್ಲ, ಅಷ್ಟು ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ಇದು ಸ್ವಲ್ಪ ಖಾರ, ಉಪ್ಪು, ಹುಳಿ ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟು ಜಾಸ್ತಿ ಇದ್ದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ. ಪುಳಿಗೊಜ್ಜು ಮತ್ತು ಹುಳಿಗೊಜ್ಜು ನೋಡಿರ್ತೀರ ನೀವೆಲ್ಲ. ಈ ಥರ ಟೇಸ್ಟು ಧ್ರುವ ಅವ್ರಿಗೆ ಮತ್ತು ಒಂದಷ್ಟು ಜನಕ್ಕೆ ಫಿಲಮ್ ಆಕ್ಟರ್ಸ್ಗೆ ತುಂಬ ಇಷ್ಟ ಆಗುತ್ತೆ ಕೈಗೊಜ್ಜು ಅಂದ್ಬಿಟ್ಟು ತೋರಿಸ್ತಾ ಇರ್ತಾರೆ ಮೊಬೈಲಲ್ಲಿ. ಬಟ್ ನಾವು ಅವ್ರನ್ನ ನೋಡಿ ಏನು ಮಾಡಿಲ್ಲ, ನಾನು ಚಿಕ್ಕ ಹುಡುಗಿಯಿಂದನೂ ಇದನ್ನು ಮಾಡ್ತಾನೆ ಇರ್ತೀನಿ. ನಮ್ಮಮ್ಮ ತೋರಿಸ್ಕೊಟ್ಟಿದ್ದು ನನಗೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅನ್ನಕ್ಕೆ ಏನೂ ಇಲ್ಲ ಅಂದಾಗ ಜಸ್ಟ್ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಹುಣಸೆಹಣ್ಣು, ಉಪ್ಪು ಇಷ್ಟು ಹಾಕಿದ್ರೆ ಸಾಕು ನೀವು. ಆಮೇಲೆ ಎಕ್ಸ್ಟ್ರಾ ಒಂದು ಸ್ವಲ್ಪ ಈ ರೀತಿ ಕೈಯಲ್ಲಿ ಕಿವುಚ್ಕೊಳ್ಳೋದಕ್ಕೆ ಮಡಿಕೊಳ್ಳಿ, ಯಾಕಂದರೆ ಇದೇ ಘಮ ಕೊಡ್ತಿರೋದು ನಿಮಗೆ, ಇದೇ ಟೇಸ್ಟ್ ಕೊಡ್ತಾ ಇರೋದು ಕೊತ್ತಂಬರಿ ಸೊಪ್ಪು. ಎಕ್ಸ್ಟ್ರಾ ಸ್ವಲ್ಪ ಮಡಿಕೊಂಡು ರುಬ್ಬೋದಕ್ಕೆ ಹಾಕೊಳ್ಳಿ. ಪೂರ್ತಿ ರುಬ್ಬಿದ್ರೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ಮತ್ತು ಎಕ್ಸ್ಟ್ರಾ ಸ್ವಲ್ಪ ಕಿವುಚ್ಕೊಂಡ್ರೆ ಅದೇ ಟೇಸ್ಟ್ ಬರುತ್ತೆ. ಮತ್ತು ನೀವು ಈ ರೀತಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಮತ್ತು ಟೇಸ್ಟ್ ಹೆಂಗಿದೆ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಪ್ಲೀಸ್. ಓಕೆ, ಥ್ಯಾಂಕ್ ಯು. ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬಾಯ್. ಥ್ಯಾಂಕ್ ಯು ವೆರಿ ಮಚ್ ವಾಚ್ ಫಾರ್ ಮೈ ವಿಡಿಯೋ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ಅನ್ನ ಬಿಸಿತ್ತು ಅಂತ ಅಂದರು, ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೀವು ಅಂದರೆ ಜ್ವರ ಬಂದು ಬಾಯಿ ಕೆಟ್ಟಿದ್ದಾಗ ಅದು ಆ ಟೈಮಲ್ಲೆಲ್ಲ ಇದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಖಾರವಾಗಿರುತ್ತೆ. ಉಪ್ಪು ಹುಳಿ ಖಾರ ಒಂದೇ ಮೇನ್ ಬೇಕಿರೋದು ಜ್ವರಗಳು ಬಂದಾಗ, ಅವಾಗೆಲ್ಲ ಚೆನ್ನಾಗಿರುತ್ತೆ ಇದು ಗೊಜ್ಜು. ಸ್ವಲ್ಪ ಅನ್ನ ಬಿಸಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಆದರೂ ಮಾಡಿಕೊಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಯಾರಾದರೂ ಟ್ರೈ ಮಾಡಿದ್ದೀವಿ ಚೆನ್ನಾಗಿತ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ನನಗೂ ಒಂದು ಕಮೆಂಟ್ ಹೋದರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ರೀತಿ ಇರುತ್ತೆ. ದಯವಿಟ್ಟು ಮಾಡಿ ಕಮೆಂಟ್ ಹಾಕಿ. ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈಗ ಬ್ಯಾಟಿಂಗ್ ಗೊಜ್ಜಲ್ಲಿರಲಿ, ಬೇಕಂದರೆ ಹೆಚ್ಚಾಗಿ ಹಾಕೊಬೋದು. ನಾನು ಸ್ವಲ್ಪ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಹೇಗಿದೆ ಅಂದ್ಬಿಟ್ಟು. ವಾವ್ ಫ್ರೆಂಡ್ಸ್, ಸೂಪರಾಗಿದೆ. ದಯವಿಟ್ಟು ಒಂದ್ಸಲ ಮಾಡಿಕೊಡಿ. ಇದೇ ರೀತಿ ನೀವು ಯಾವ ಈರುಳ್ಳಿನೂ ಹಾಕೊಂಬೇಡಿ, ಏನು ಬೇಡ, ಇಷ್ಟು ಮಾಡ್ಕೊಳ್ಳಿ. ನಿಮಗೆ ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಸಾಕು, ನಿಮ್ಮ ಮಿಕ್ಸಿಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಸ್ಮ್ಯಾಶರ್ ತೊಗೊಂಡು ಚೆನ್ನಾಗಿ ಆ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನಿಮಗೆ ತೋರಿಸೋದು ನಾವು ಈ ವಿಡಿಯೋದಲ್ಲಿ ಯಾವ ರೀತಿ ಇದೆ ಆ ರೀತಿ ಮಾಡಿಕೊಂಡು
ಅದನ್ನು ಮರ್ತಾ ಇಲ್ಲಿ ಏನಪ್ಪ ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ ಆಗಲ್ಲ ಅನ್ನೋರು ಹಣ್ಣು ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಗ್ಯಾಸ್ಟ್ರಿಕ್ಕಿಗೆ ಆಗುತ್ತೆ ಅಂತ ಅನ್ನೋರು. ಮತ್ತು ಏನಪ್ಪ ಅಂತ ಅಂದರೆ ಮೆಣಸಿನ್ಕಾಯಿನ ಕಂಪಲ್ಸರಿ ಚೆನ್ನಾಗಿ ಹುರ್ಕೊಂಡಿರಬೇಕು, ಜಾಸ್ತಿ ಸೀಸೋದು ಬೇಡ, ಮುಕ್ಕಾಲು ಭಾಗ ಚೆನ್ನಾಗಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗಿರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್.